ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಮಸಾಲೆ ಅನ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಅತಿ ಬೇಗನೆ ಆಗುವಂತಹ ದಿಢೀರಂತಹ ಆಗುವಂತಹ ಮಸಾಲೆ ಅನ್ನ ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿರುತ್ತೆ. ನೋಡಿ, ಮೊದಲು ಇಷ್ಟು ಶುಂಠಿ ತಗೊಂಡಿದ್ದೀನಿ, ಹಸಿ ಶುಂಠಿ. ಒಂದು ಅರ್ಧ ಸ್ಪೂನಷ್ಟು ಗಸಗಸೆ, ಒಂದು 5 ಲವಂಗ, 2 ಚಕ್ಕೆ, ಒಣ ಕೊಬ್ಬರಿ ಇಷ್ಟು ತಗೊಂಡಿದ್ದೀನಿ, 8 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇಷ್ಟನ್ನು ನಾವು ಈಗ ರುಬ್ಬೋಣ. ಜಾರ್ಗೆ ಹಾಕ್ಕೊಂಬಿಟ್ಟು ನೋಡಿ ಫ್ರೆಂಡ್ಸ್, ನೀರು ಹಾಕ್ತೀರಾ ತರಿಯಾಗಿ ರುಬ್ಕೊಂಡಿದ್ದೀನಿ ಅಷ್ಟನ್ನು. ಈಗ 3 ಟೊಮೆಟೊ, 1.5 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೀರು ಹಾಕಿ ರುಬ್ಕೊಳ್ಳೋಣ. ಈಗ ಸ್ವಲ್ಪ ನುಣ್ಣಗೆ ರುಬ್ಬಿದ್ದೀನಿ. ಅದರ ಜೊತೆಗೆ 2 ಸ್ಪೂನು ನಿಮ್ಮ ಮನೆಯಲ್ಲಿರುವಂತಹ ಮಿಕ್ಸ್ ಮಸಾಲೆನೂ ಉಪಯೋಗಿಸ್ಬೋದು. ನಾನು ಮಿಕ್ಸ್ ಮಸಾಲೆ ಪುಡಿಯನ್ನು ಹಾಕ್ತಾಯಿದ್ದೀನಿ, 2 ಸ್ಪೂನು. ಈಗ ಇದನ್ನು ಕೂಡ ನೀರು ಹಾಕಿ ನುಣ್ಣಗೆ ರುಬ್ಬೋಣ. ಮಸಾಲೆ ನುಣ್ಣಗೆ ರುಬ್ಬಿದ್ದಾಯಿತು. ಮಿಕ್ಸ್ ಮಸಾಲೆ ಪುಡಿಗೆ ನಾನು ಖಾರದ ಪುಡಿ ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್. ಈಗ ನಾವು ಸ್ಟವನ್ನು ಹಚ್ಕೊಂಡು ಕುಕ್ಕರನ್ನು ಇಟ್ಕೊಳ್ಳೋಣ. ಕುಕ್ಕರ್ಗೆ ನೋಡಿ 2 ಸ್ಪೂನು ಆಯಿಲನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ 3 ಸ್ಪೂನ್ ಆಯಿಲನ್ನೇ ಹಾಕೋಣ ಫ್ರೆಂಡ್ಸ್. ಈ ಆಯಿಲ್ ಜೊತೆಗೆ ನೋಡಿ 1/4 ಸ್ಪೂನು ಸಾಸಿವೆ ಮತ್ತು 1 ಹಿಡಿಯಷ್ಟು ಕಡಲೆಬೀಜನ ಹಾಕ್ತಾಯಿದ್ದೀನಿ. ಫ್ರೈ ಆಗಲಿ. ಕಡಲೆಬೀಜ ಫ್ರೈ ಆಯಿತು. ನೋಡಿ, ಈರುಳ್ಳಿ ಒಂದಿಷ್ಟು, 3 ಸಣ್ಣದಾಗಿರುವಂತಹ ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಈ 3ಅನ್ನು ನಾನು ಈಗ ಸೇರಿಸ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಲಿ. ಎಷ್ಟು ಬೇಗನೆ ಅಂತಂದರೆ ಅಷ್ಟು ದಿಢೀರಂತ ಆಗುತ್ತೆ ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿರುತ್ತೆ ಈ ಮಸಾಲೆ ಅನ್ನ. ಅಷ್ಟು ಬೇಗನೆ ಮಾಡಿಕೊಡ್ಬೋದು. ಮಕ್ಕಳಿಗೂ ತುಂಬಾ ಟೇಸ್ಟಾಗಿರುತ್ತೆ, ತುಂಬ ಇಷ್ಟಪಡ್ತಾರೆ. ಈರುಳ್ಳಿ ಆಲೂಗಡ್ಡೆ ಫ್ರೈ ಆಯಿತು. ನೋಡಿ, ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ನಾವು ಸೇರಿಸೋಣ. ಒಂದು ನಿಮಿಷ ಹಾಗೆ ಕೈ ಆಡಿಸೋಣ. ಜಾರೆಲ್ಲ ತೊಳೆದ್ಬಿಟ್ಟು ನೀರು ಹಾಕಿ ಸೋನಾ ಮಸೂರ ಹಾಕಿ 1.5 ಗ್ಲಾಸು ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದೇ ಗ್ಲಾಸಲ್ಲಿ 1.5 ಗ್ಲಾಸು ನಾನು ತೆಗೆದಿಟ್ಕೊಂಡಿರೋದು. ನೆನೆಸಿ ಒಂದು 10 ನಿಮಿಷ ಆಯಿತು. ನೋಡಿ, ಈ ರೀತಿ ಕುದೀತಾ ಇದೆ. ಒಂದೇ 1 ನಿಮಿಷ ಮಸಾಲೆ ಆ ರೀತಿ ಕುದಿಯಕ್ಕೆ ಬಿಡಬೇಕು. ಈಗ ನಾವು ನೀರನ್ನು 1.5 ಗ್ಲಾಸ್ಗೆ 3 ಗ್ಲಾಸ್ ನೀರನ್ನು ತೆಗೆದಿಟ್ಕೊಂಡಿರೋದನ್ನು ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಮಸಾಲೆ ರುಬ್ಬಕ್ಕೂ ಅದೇ ನೀರನ್ನೇ ಉಪಯೋಗಿಸ್ಬೇಕು. ಈಗ ನಾನು ಕಲ್ಲುಪ್ಪನ್ನು ತಕ್ಕಷ್ಟು ಸೇರಿಸ್ತಾ ಇದ್ದೀನಿ. ಈಗ ನಾನು ಅದರ ಜೊತೆಗೆ ಅಕ್ಕಿನ ಕೂಡ ಸೇರಿಸ್ತಾ ಇದ್ದೀನಿ. ಈಗ ಹೀಗೇ ಕುಕ್ಕರ್ ಮುಚ್ಚಿದಿರ ಒಂದು ಸ್ವಲ್ಪ ಹೊತ್ತು ಬೇಯೋ ತನಕ ಹೀಗೆ ಬಿಡೋಣ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿರುತ್ತೆ. ತುಂಬಾ ಅತಿ ಬೇಗನೆ ಆಗುತ್ತೆ ಈ ಮಸಾಲೆ ಅನ್ನ. ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೀವು ಸೊಸೈಟಿ ಅಕ್ಕಿಯಿಂದ ಮಾಡಿದರೂ ಕೂಡ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಸೊಸೈಟಿ ಅಕ್ಕಿಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಆಗಾಗ 1-2 ನಿಮಿಷಕ್ಕೊಂದ್ಸಲ ಈ ರೀತಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಆಲೂಗಡ್ಡೆ ಎಲ್ಲನೂ ತುಂಬಾ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಅಕ್ಕಿ ಒಂದು ಅರ್ಧ ಭಾಗ ಬೇಯಬೇಕು. ಈಗ ನಾವು ಮುಚ್ಚೋಣ. 2 ವಿಜಲ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್. ಕುಕ್ಕರ್ ಗ್ಯಾಸ್ ಬಿಟ್ಟಿದೆ ಫ್ರೆಂಡ್ಸ್. ಹೇಗಾಗಿದೆ ನೋಡೋಣ ಮಸಾಲೆ ಅನ್ನ. ನೋಡಿ, ಈ ರೀತಿ ತೇವಾಂಶ ಇರಬೇಕು ಫ್ರೆಂಡ್ಸ್. ಮಸಾಲೆ ಅನ್ನಕ್ಕೆ ತೇವಾಂಶ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸೂಪರ್ ಆಗಿದೆ ಫ್ರೆಂಡ್ಸ್. ಇದರ ಜೊತೆಗೆ ನಾವು ಏನು ಮೊಸರು ಬಜ್ಜಿ ಅಂತೆ ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಇಲ್ಲ ಮೊಸರು ಬಜ್ಜಿ ಇಲ್ಲ ಅಂತಂದ್ರೂ ಕೂಡ
ಹಾಗೆ ತಿನ್ಬೋದು ಫ್ರೆಂಡ್ಸ್. ಮಕ್ಕಳಿಗಂತೂ ಬಾಕ್ಸ್ಗಂತೂ ಒಳ್ಳೆ ಟೇಸ್ಟಾಗಿರುತ್ತೆ. ಯಾಕಂದರೆ ಈ ಪೊಟ್ಯಾಟೊ ಪೀಸಸ್ಸು ಮತ್ತು ಕಡಲೆಕಾಯಿ ಬೀಜ ಎಲ್ಲ ಸಿಕ್ಕುತ್ತಲ್ವ, ತುಂಬಾ ಟೇಸ್ಟಾಗಿ ತಿಂತಾರೆ ಮಕ್ಕಳು. ಆಲೂಗಡ್ಡೆ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ. ಆ ಪೀಸು ಎಲ್ಲ ಸಿಗುತ್ತಲ್ವ, ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಟೇಸ್ಟು. ನೋಡಿ ಆಯಿತು, ಎಷ್ಟು ಚೆನ್ನಾಗಿದೆ ಅಂತ. ತಟ್ಟೆಗೆ ಹಾಕ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಮೊಸರು ಬಜ್ಜಿನೇ ಬೇಕಾಗಿಲ್ಲ ಫ್ರೆಂಡ್ಸ್, ಸೂಪರಾಗಿರುತ್ತೆ ಮಸಾಲ ಅನ್ನ. ತಿಂದು ನೋಡಿ, ಬಹಳ ಚೆನ್ನಾಗಿರುತ್ತೆ. ಸೊಸೈಟಿ ಅಕ್ಕಿ ಜೊತೆ ಕೂಡ ಮಾಡಿದರೂ ಕೂಡ ಒಳ್ಳೆ ಟೇಸ್ಟಾಗಿರುತ್ತೆ. ಈ ರೈಸು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿ ಫ್ರೆಂಡ್ಸ್. ಟೇಸ್ಟ್ ನೋಡೋಣ. ವಾವ್, ಸೂಪರ್ ಫ್ರೆಂಡ್ಸ್, ಒಳ್ಳೆ ಟೇಸ್ಟಾಗಿದೆ ಫ್ರೆಂಡ್ಸ್. ಎಲ್ಲರೂ ಮಾಡಿ ನೋಡಿ, ತಿನ್ನಿ. ದಿಢೀರ್ ಅಂತ ಆಗುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಟೇಸ್ಟಾಗಿದೆ. ಇದೇ ರೀತಿ ಮಾಡಿ ಒಂದು 4 ಜನ ತಿನ್ಬೋದು ಫ್ರೆಂಡ್ಸ್. ಇದು ಈಗ ನಾನು ಮಾಡಿರುವಂಥದ್ದು. ಹೊಟ್ಟೆ ತುಂಬ ತಿಂದರೂ ಕೂಡ 4 ಜನ ಅಲ್ಲ 5 ಜನನೂ ತಿನ್ಬೋದು, ಅಷ್ಟು ಆಗಿದೆ ರೈಸು. ಥ್ಯಾಂಕ್ ಯು ಫ್ರೆಂಡ್ಸ್. ಲಂಚ್ ಬಾಕ್ಸ್ಗೆ ಹಾಕಿದ್ದೇನೆ ನೋಡಿ ಫ್ರೆಂಡ್ಸ್. ನಮ್ಮ ಮಗನಿಗೆ ತುಂಬಾ ಇಷ್ಟ. ಆಫೀಸಿಗೆ ಎತ್ಕೊಂಡು ಹೋಗ್ತಾನೆ, ತುಂಬಾ ಹಾಕ್ಕೊಡ್ತೀನಿ, ತಗೊಂಡೋಗ್ತಾನೆ. ನೀವು ಕೂಡ ಮಕ್ಳಿಗೆ ಹಾಕ್ಕೊಡಿ ಲಂಚ್ ಬಾಕ್ಸ್ಗೆ, ಒಳ್ಳೆ ಟೇಸ್ಟಾಗಿ ತಿಂತಾರೆ ಮಕ್ಕಳು.